ದಿನ ಈಗ ಅಲ್ಲಂ ಪ್ರಭು ಶಾಸಕರಾಗಿ 3 ವರ್ಷ ಕಾಲ ಕಳೆದೋಯ್ತು. ಇನ್ನೂ ಅಭಿವೃದ್ಧಿ ಕುಣಿತಾನೆ ಬಿದ್ದಿದೆ. ಯಾವ ಅಭಿವೃದ್ಧಿ ಯಾವುದು ಒಂದು ಕಣ್ಣಿಗೆ ಯಾರಿಗೂ ನನಗೆ ಯಾಕೆ ಎಲ್ಲ ತಮಗೂ ಕಾಣಿಸ್ತಾ ಇಲ್ಲ. ಯಾವುದು ಅಭಿವೃದ್ಧಿ ಮಾಡ್ಯಾರ, ಎದಿ ತಟ್ಟ ಹೇಳಂಪ್ಲೆ ಯಾವುದು ಕೆಲಸ ಮಾಡ್ಯಾರ. ಈಗ ನೋಡಿ, ಈಗ ರಾಮ ಮಂದಿರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಇಲ್ಲಿಂದ ರೋಡಿನ ತನಕ ಯಾವುದರ 3 ಪುಟ್ಟಿ ಮಣ್ಣು ಹಾಕಿಲ್ಲ. ಎಲ್ಲಿನೂ ಈ ರೋಡಿಗೆ 3 ಬುಟ್ಟಿ ಮಣ್ಣಿಲ್ಲ, ತೆಗ್ಗಗಳಿದ್ದಾವ. ಮಳೆ ಬಂದರೆ ಇಲ್ಲಿ ಜೀವನ ಪ್ರಕಾಶ್ ಸ್ಕೂಲ್ ಬಲೆ ಆಯಿತು, ಮತ್ತು ನಮ್ಮ ಅಂಡರ್ ಬ್ರಿಡ್ಜ್ ಆಯ್ತು, ತುಂಬ ಹೋಗ್ತದೆ. ಹೋಗಕ್ಕೆ ಬರ್ಲಿಕ್ಕೆ ಜನರಿಗೆ ತೊಂದರೆ ಅದ. ಹಾಗೂ ಮತ್ತು ಎಲ್ಲ ಜನರಿಗೆ ನೀರಿನ ಪ್ರಾಬ್ಲಮ್ ಅದ. ಬೇಸಿಗೆಯಲ್ಲಿ ನೀರಂತೂ ಕೊಟ್ಟಿಲ್ಲ. ಈಗ ಬೇಸಿಗೆ ಮುಗಿತಾನೆ ಬಂತು, ಒಂದು ನೀರು ಕಂಡಿಲ್ಲ. ಕಾರ್ಪೊರೇಷನ್ನಿಂದ ಆಯಿತು ಅಥವಾ ಶಾಸಕರ ಅನುದಾನದಲ್ಲಿ ಅದು ಮನೆಗೆ ಗಲ್ಲಿಗೆ ಟ್ಯಾಂಕರ್ ಕಳಿಸ್ತಿದ್ರು. ಅವಾಗ ನಮ್ಮ ಶಾಸಕರಿದ್ದಾಗ ಪ್ರತಿ ಓಣಿಗೆ 1 ಟ್ಯಾಂಕರ್ 2 ಟ್ಯಾಂಕರ್ ಕಳಿಸ್ತಿದ್ರು. 1 ಟ್ಯಾಂಕರ್ ಸುತ್ತಿಗೆ ನಾವು ಈ ವರ್ಷದಲ್ಲಿ ಯಾರೂ ನೋಡಿಲ್ಲ. ದಯಮಾಡಿ ಇವತ್ತು ನಾವು ಪ್ರತಿಭಟನೆ ಮಾಡೋ ಕಾರಣ ಅಂದರೆ ಯಾವುದು ಇಲ್ಲಿ ಕಲಬುರಗಿಯಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಬರೀ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾ ಇದ್ದಾರೆ. 1 ಬುಟ್ಟಿ ಮಣ್ಣು ಹಾಕಿಲ್ಲ. ಇದಕ್ಕೋಸ್ಕರ ಈಗ ಮತ್ತು ಕೇಂದ್ರ ಸರ್ಕಾರಕ್ಕೆ 12 ಯಾರೋ ಕೇಳಿದ್ರು, ಏನು ಜ್ಞಾನ ಅದೋ ಗೊತ್ತಿಲ್ಲ. ಮೋದಿ ಅವರಿಗೆ 12 ಕ್ವಶನ್ ಅಭಿವೃದ್ಧಿ ಮಾಡ್ಯಾರೇನೋ ಹೇಳ್ರಿ ಅಂತಂದ್ರೆ, ಅದೇ 12 ಅಕ್ಕಾರಿ 12,000 1200 ಅಭಿವೃದ್ಧಿ ಮಾಡಿದ ಸಂಘಟನೆ ಎಲ್ಲರಿಗೂ ಕೇಳ್ರಿ. ನೀವು ತೆಗೆದು ನೋಡ್ರಿ ಬುಕ್ಕ ಏನು ಮಾಡ್ಯಾರ. 12 ವರ್ಷದಲ್ಲಿ 1200 ಕೆಲಸ ಅಭಿವೃದ್ಧಿ ಮಾಡಿದ್ದದ. ನೀವು 12 ಕೆಲಸ ಬಿಡ್ರು. ನೀವೇನೋ ಒಂದು ಬುಟ್ಟಿ ಮಂಡ್ಯಲ್ಲಿ ಹಾಕಿರಪ್ಪ. ಇಡೀ ಕರ್ನಾಟಕ ಸರ್ಕಾರಕ್ಕೆ ಕೇಳೋಕೆ ಇಷ್ಟಪಡ್ತೀನಿ. ಬರೀ ತಾವು ಜಗಳ ಆಡೋದು ತಮ್ಮ ಕುರ್ಚಿಗೋಸ್ಕರ. ನನಗೆ ಆ ಕುರ್ಚಿ ಬೇಕು, ನಾ ರಿಸೈನ್ ಮಾಡ್ತೀನಿ. ಈ ಕುರ್ಚಿ ಕೊಟ್ಟರೆ ನನಗೆ ಇರ್ತೀನಿ, ಇಲ್ಲಾಂದ್ರೆ ರಿಸೈನ್ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ನಗರದ ನಾವು ಬೇರೆ ಒಬ್ರದ್ದು ಮಾತಾಡಿಲ್ಲ. ನಮ್ಮ ದಕ್ಷಿಣ ಮತಕ್ಷೇತ್ರದ ಎಲ್ಲ ವಾರ್ಡಿನಿಂದ ನಮ್ಮ ರಾಮ ಮಂದಿರ ಸರ್ಕಲ್ ಆಜುಬಾಜು ಎಲ್ಲ ವಾರ್ಡು 3-4 ವಾರ್ಡಿನಲ್ಲಿ ಅಭಿವೃದ್ಧಿ ಅಂತೂ ಒಂದು ಪುಟ್ಟಿ ಮಣ್ಣಿಲ್ಲ. ದಯಮಾಡಿ ಅಲ್ಲಂ ಪ್ರಭು ಅವ್ರಿಗೆ ಕೇಳೋಕೆ ಇಷ್ಟಪಡ್ತೀವಿ. 3 ವರ್ಷದ ಏನು ಮಾಡಿ ಅದು ಪ್ರತಿಭಟನೆ ನಾವು ಮಾಡೋಕೆ ಹೋದ್ರೆ ಇದಕ್ಕೂ ನಮ್ಮ ತಡೆಗಡ್ತಾರೆ ನಮ್ಮ ಪೊಲೀಸರು. ಈಗ ನಮ್ಮ ಸ್ನೇಹಿತರಿಗೆ ನಮ್ಮ ಹುಡುಗ ಇದು ಗಾಯ ಆಯಿತು, ಬ್ರೇಕೆಟ್ ತಂದು ಇದು ರಕ್ತ ಆಯಿತು. ಇವತ್ತಿನ ದಿನ ನಾವೇನು ಯಾರಿಗೆ ಹೊಡ್ಯಕ್ಕೆ ಬಂದಿಲ್ಲ, ಯಾರಿಗಿಲ್ಲ, ನಾವು ನ್ಯಾಯ ಕೇಳಕ್ಕೆ ಬಂದೀವಿ. ಅದಕ್ಕೂ ಪೊಲೀಸರು ಅಡ್ಡಾಗಿ ಇಂಥ ಎಲ್ಲ ದುರ್ಬಳಕೆ ಭಾಳ. ಈಗ ಮೊನ್ನೆ ಶಾಸಕರಿಗೆ ಇನ್ನೂ ನಮ್ಮ ಶಾಸಕರಿಗೆ ಭಾಳ ಉಚ್ಚ ಶಬ್ದದಿಂದ ಬೈದಾರೆ. ಅದಕ್ಕೆ ನಾವು ಪರ್ಮಿಷನ್ ಕೊಡ್ರಿ, ನೀವು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೂ ಅವಕಾಶ ಕೊಡ್ತಿಲ್ಲ, ಅದಕ್ಕೂ ಪರ್ಮಿಷನ್ ಕೊಡ್ತಿಲ್ಲ. ಈಗಾದ್ರೆ ಇದು ಏನಿದು ಗುಂಡಾರಾಜ್ ಅದ ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಏನು ತಾವು ಏನು ತಿಳ್ಕೊಂಡ್ರೆ ನಾವು ಏನು ಮಾಡಿದ್ರು ನಡೀತಾರೆ. ಅಭಿವೃದ್ಧಿ ಮಾಡಲಿಲ್ಲ ಅಂದ್ರೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡ್ರೆ ಯಾವ ರೀತಿ ಇದಾದರೂ ನಾವು ಒಪ್ಪಲ್ಲ. ಈಗ ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದು ಈ ಪ್ರತಿಭಟನೆ ನಮ್ಮ ಹೋರಾಟ ನಮಗೆ ನಾಗರಿಕರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕು. ರಸ್ತೆ ಆಗಬೇಕು, ಕುಡಿಯೋ ನೀರು ಸೌಲಭ್ಯ ಆಗಬೇಕು. ಈಗ ಅಭಿವೃದ್ಧಿಗಳು ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಗಮ ಆಗಿದ್ದು 0 ಅದ. ಅವಾಗ ಯಾರು ಲೋನ್ ಹಾಕ್ಕೊಂಡು ಏನಾರು ಮಾಡ್ಕೊಂಡು ಹೋಗ್ತಿದ್ರು. ದಂಡ ಕಾರಬಾರ ಏನಾರು ನಮ್ಮ SC ಜನ ಅದನ್ನು ಬಂದರೆ STನೂ ನಿಗಮ ಬಂದದ, ಅದ್ರದ್ದು 0. ST ಹಣ ಅಂತೂ ನುಂಗಿ ಹಾಕಿದ್ರು. ಅದು ಏನು ಕೇಸ್ ಆಯಿತು, ಅದರದ್ದು ಒಂದು ದುಡ್ಡು ಅದರದ್ದು ಉತ್ತರನೇ ಇಲ್ಲ ಇನ್ನುವರೆಗೆ. ನಾವು ಇಂದು ಹಲವು ವಾರ್ಡ್ಗಳ ಅಭಿವೃದ್ಧಿ ವಿಷಯವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿ ಇಂದು ರಾಮ ಮಂದಿರ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾಗಿರ್ಬೋದು, ನಾಗರಿಕರಾಗಿರ್ಬೋದು ಎಲ್ಲರೂ ಭಾಗವಹಿಸಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ವಿಷಯವಾಗಿ ಒಂದು ಪ್ರತಿಭಟನೆಯಾಗಿದೆ. ಇಲ್ಲಿ ಶಾಸಕರಾಗಲಿ ಪಾಲಿಕೆ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಅದನ್ನು ಪ್ರತಿಭಟನಾಕಾರರು ದಂಡಿಸಿ ರಾಮ ಮಂದಿರ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಪೊಲೀಸರು ತಡೆ ಹಿಡಿದಿರುವಂಥದ್ದು. ದಯಮಾಡಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ. ನೀವು ಕೇವಲ ಇವತ್ತು 1,000 ಜನರಿಗೆ ಕರೆದಿರ್ಬೋದು, ಮುಂದೆ 10,000 ಜನ ಆಗ್ತದೆ, ಅವಾಗ ತಡೆಯುವಂಥ ಪ್ರಶ್ನೆನೇ ಬರೋದಿಲ್ಲ. ಇದನ್ನು ಬಿಟ್ಟು ನಮ್ಮ ನಾಗರದ ಅಪ್ಪುಗೌಡರ ವಿರುದ್ಧ ಏನು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಕಿಡಿಗೇಡಿಗಳು ಒಂದು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಕೇವಲ ಅಪ್ಪುಗೌಡರ ಅಭಿಮಾನಿಗಳಷ್ಟೇ ಅಲ್ಲ, ಹಿಂದೂ ಅಭಿಮಾನಿಗಳು, ಹಿಂದೂ ಸಮಾಜದವರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ದಯಮಾಡಿ ಪೊಲೀಸ್ ಅಧಿಕಾರಿಗಳಲ್ಲಿ ಸರ್ಕಾರದ ಮನವಿಯನ್ನು ಮಾಡ್ತೇವೆ. ನಮ್ಮ ಶಾಸಕರ ಮೇಲಿನ ದತ್ತಾತ್ರೇಯ ಪಾಟೀಲ್ ಅವರ ಮೇಲಿನ ಒಂದು FIR ವಾಪಸ್ ತೆಗೆದುಕೊಳ್ಬೇಕು. ಆ ಕಿಡಿಗೇಡಿಗಳ ಮೇಲೆ FIR ಮಾಡಬೇಕು.
ಇಲ್ಲ ಅಂತಂದ್ರೆ ಇವತ್ತು 1000 ಆಗಿದೆ, ನಾಳೆಗೆ 10,000 ಆಗ್ತದೆ. ದಯಮಾಡಿ ಜನ ಇದು ಆಗೋಕ್ಕಿಂತ ಮೊದಲು ತಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ಮತ್ತು ಮುಖ್ಯವಾಗಿ ಇನ್ನು ಅಭಿವೃದ್ಧಿ ವಿಷಯಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳು, ತಾಯಂದರು, ಹಿರಿಯರು ಎಲ್ಲರೂ ಬಂದಾರ. ಅದರ ಪಾಲಿಕೆ ಅಧಿಕಾರಿಗಳು ಒಂದು ತಾಸು ತಡ ಮಾಡಿ ಕೇವಲ ಅಧಿಕಾರಿಗಳು ಬಂದಾರ. ಮಾನ್ಯ ಆಯುಕ್ತರು ಇಷ್ಟು ಜನ ನಿಂತಾಗ ಯಾವುದೋ ಮೀಟಿಂಗ್ ಅರ್ಜೆಂಟ್ ಇಲ್ಲ, ದಯಮಾಡಿ ಇಲ್ಲಿ ಬರಬೇಕು, ಬಂದು ಜನರ ಸಮಸ್ಯೆ ತಗೋಬೇಕು, ಇಲ್ಲಾಂದ್ರೆ ಈ ಪ್ರತಿಭಟನೆ ಮುಗಿಯಲ್ಲ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಕಾಣೆಯಾಗಿದ್ದಾರೆ ಎಂದು ಕಲಬುರಗಿ ನಾಗರಿಕರು ಮತ್ತು ಕಲಬುರಗಿ ಬಿಜೆಪಿ ವತಿಯಿಂದ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ರಾಮ ಮಂದಿರದಲ್ಲಿ. ಮಾನ್ಯ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಇಲ್ಲಿಗೆ ಚುನಾಯಿತಗೊಂಡು 3 ವರ್ಷ ಆದ್ರೂ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಸಹಿತ ಕಲಬುರಗಿ ದಕ್ಷಿಣ ಭಾಗ ಇನ್ನೂರಿಗೆ ಕಂಡಿಲ್ಲ. ಎಲ್ಲ ನಗರಗಳಲ್ಲಿ, ಓಣಿಗಳಲ್ಲಿ ಎಲ್ಲ ಡ್ರೈನೇಜ್ಗಳು ಯೂಜಡಿ ತುಂಬಿ ಹರಿತಾ ಇದ್ದಾವೆ. ಒಂದು ರಸ್ತೆ ಕೂಡ ತಾವು ಇಲ್ಲಿ ನೋಡ್ಬೋದು, ತೆಗ್ಗಾವಡ್ಡ ತೆಗ್ಗು ತುಂಬಿದಂಥ ರಸ್ತೆಗಳಿದ್ದಾವೆ. ಮತ್ತು ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಯಾವುದೇ ಒಂದು ಗಾರ್ಡನ್ ಇಲ್ಲ, ರೋಡ್ ಇಲ್ಲ. ಇದನ್ನೆಲ್ಲ ಮರೆತು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು ನಮ್ಮ ನಾಯಕರಾದ ಅಪ್ಪುಗೌಡರು ದತ್ತಾತ್ರೇಯ ಪಾಟೀಲ್ ರೇವರವರ ಮೇಲೆ ತೇಜೋವಧೆ ಮಾಡೋದು, ಅವ್ರ ಮ್ಯಾಗ ಅವರ ನಡತೆ ಬಗ್ಗೆ ಕೆಟ್ಟ ಮಸಿ ಬೆಳೆಯೋದು, ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮತ್ತು ಬಹುಶಃ ಆತಂಕಗೊಂಡಿರ್ಬೋದು. ಅವರು ಇನ್ನು 2 ವರ್ಷ ನಂತರ ನನ್ನ ಶಾಸಕತನ ಹೋತಂತನೋ ಒಂದು ಆತಂಕದಿಂದ ನಮ್ಮ ನಾಯಕರು ದತ್ತಾತ್ರೇಯ ಪಾಟೀಲ್ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳ್ಕೇಸಿ ಹೀಗೆ ಅವರು ಒಂದು ಬಹುಶಃ ಹೇಳಕತ್ತಿದಾರ. ಬಹುಶಃ ಅವರು ಈ MLA ಆದ ನಂತರ ಅವರು ಜ್ಯೋತಿಷ ಹೇಳೋ ಒಂದು ವೃತ್ತಿ ಮಾಡ್ಬೇಕಂತ ಏನು ಇಟ್ಕೊಂಡಿರ್ಬೋದು, ಅವ್ರ ಮನುಷ್ಯನಾಗ ಇದ್ದಿರ್ಬೋದು. ಅದರ ಸಲಕ್ಕಾಗಿ ಅವರು ಈಗಾಗಲೇ ದತ್ತಾತ್ರೇಯ ಪಾಟೀಲ್ ಅವ್ರಿಗೆ ಟಿಕೆಟ್ ಸಿಗಲ್ಲ ಅಂತ ಅವರೇ ಹೇಳಕತ್ತಾರ. ಪಾಪ ಅವರು ಮುಂದೆ ಜ್ಯೋತಿಷ ಹಂಗೆ ಕಾಣಿಸ್ತಾರ. ಈ 3 ವರ್ಷದಲ್ಲಿ ಅವ್ರೇನು ಅಭಿವೃದ್ಧಿ ಮಾಡ್ಯಾರ? ಏನು ಅಭಿವೃದ್ಧಿ ಮಾಡ್ಯಾರಪ್ಪ ಅಂದ್ರೆ ತಮ್ಮ ಮಕ್ಕಳು, ತಾವು, ತಮ್ಮ ಫ್ಯಾಮಿಲಿ, ತಮ್ಮ ಕಾರ್ಯಕರ್ತರು ಮಾತ್ರ ಅಭಿವೃದ್ಧಿ ಆಗ್ಯಾರ. ಈ ದಕ್ಷಿಣ ಭಾಗದಲ್ಲಿ, ಕಲಬುರಗಿ ದಕ್ಷಿಣ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಅಭಿವೃದ್ಧಿ ಸಹಿತ ಇನ್ನವರಿಗೆ ಜನತೆ ಕಂಡಿಲ್ಲ. ಮತ್ತು ಜನ ಏನೋ ಒಂದು ನಿರೀಕ್ಷೆ ಇಟ್ಟಿತ್ತು, ಅಲ್ಲಂಪ್ರಭು ಪಾಟೀಲ್ ಅವರು ಹಿರಿಯರದಾರ, ಏನಾರ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಓಟ್ ಹಾಕಿ ಇಲ್ಲಿವರೆಗೆ ಅವರಿಗೆ MLA ಮಾಡಿದಾರ. ಅದು ಹಸಿ ಸುಳ್ಳಾಗಿ ಹೊರಹೊಮ್ಮೆದ. ಮತ್ತು ಅವರು ಏನಾದರೂ ಇನ್ನೂ ಒಂದು 2 ವರ್ಷ ಅವಧಿಯಲ್ಲಿ ತಮ್ಮ ಅಭಿವೃದ್ಧಿನ ಬಿಟ್ಟು ಜನ ಕಡೆಗೆ ಮನ ಕೊಡಬೇಕು. ಸ್ಲಮ್ ಬೋರ್ಡ್ ಕಡೆಗೆ, ಸ್ಲಮ್ ಓಣಿಗಳ ಕಡೆಗೆ ಹೋಗ್ಬೇಕು, ದಲಿತ ಓಣಿಗಳ ಕಡೆಗೆ ಹೋಗ್ಬೇಕು. ನಗರದ ಮುಖ್ಯ ರಸ್ತೆಗಳು, ಕೊಂಡಗಳು, ತಗ್ಗುಗಳು ಬಿದ್ದೆಲ್ಲ ಹಾಳಾಗಿದಾವ. ಇವೆಲ್ಲ ಕಡೆಗೆ ಗಮನ ಹರಿಸ್ಬೇಕಂತ ಹೇಳ್ಕೇಸಿ ಅಲ್ಲಂಪ್ರಭು ಪಾಟೀಲ್ ಹೇಳ್ತೀವಿ.